ಇಂದು ಸಾರ್ವತ್ರಿಕ ಚುನಾವಣೆ 2024ರಂದು 24 ನಾವು ಚುನಾವಣೆ ಮಾಡ್ತಿದ್ದೇವೆ. ಇಲ್ಲಿ ಮತದಾರ ಬಾಂಧವರು ನೋಡಿದರೆ ಎಲ್ಲರೂ ವಿದ್ಯಾವಂತರು ಹಾಗೂ ಸುಶಿಕ್ಷಿತರಿದ್ದಾರೆ. ಎಲ್ಲರೂ ತಿಳುವಳಿಕೆ ಹೊಂದಿದರಾಗಿದ್ದಾರೆ. ಯಾವುದೇ ಆಶೆ ಆಮಿಷಗೆ ಒಡ್ಡಿದ ಆಶೆ ಆಮಿಷಗಳನ್ನು ಬಿಟ್ಟು ಪ್ರಜ್ಞಾವಂತ ಮತದಾರರು ಎಲ್ಲರೂ ಇವತ್ತು ವೋಟ್ ಹಾಕಕ್ಕೆ ಮತದಾನ ಹಾಕಿ ಬಂದಿದ್ದಾರೆ. ಜನಸಂಖ್ಯೆ ನೋಡಿದರೆ ಒಳ್ಳೆ ಮತದಾನ ಹಾಗೂ ನಿರೀಕ್ಷೆ ಇದೆ. ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಮತದಾರ ಬಾಂಧವರು ದಯಮಾಡಿ ಆದಷ್ಟು ಬೇಗನೆ ಬಂದು ನಿಮ್ಮ ಮತ ಚಲಾಯಿಸಿ, ನಿಮ್ಮ ಹಕ್ಕನ್ನು ನೀವು ಭದ್ರಪಡಿಸಿ, ನಿಮ್ಮ ಭವಿಷ್ಯವನ್ನು ಭದ್ರಪಡಿಸಬೇಕಾಗಿ ಈ ಮೂಲಕ ನಾನು ಕೇಳ್ಕೊಳ್ತೇವೆ. ಭವ್ಯ ಭವಿಷ್ಯಕ್ಕಾಗಿ ನಿಮ್ಮ ಮತದಾನ ಅವಶ್ಯಕತೆ ಇದೆ. ದಯಮಾಡಿ ಬನ್ನಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಏನು ಇವತ್ತು 2024ನೇ ಚುನಾವಣೆ ಇವತ್ತೇನು ನಡೀತಾ ಇದೆ, ಈ ಮೂಲಕ ತಮ್ಮಲ್ಲಿ ಒಂದು ಏನು ವಿನಂತಿ ಅಂದರೆ, ಬೆಳಗ್ಗೆ ಎಷ್ಟು ಸಾಧ್ಯಕೈತಿ ಎಲ್ಲರೂ ಬಂದು ವೋಟ್ ಹಾಕ್ರಿ. ನಾವೆಲ್ಲರೂ ಈಗ ಆಲ್ರೆಡಿ ವೋಟ್ ಹಾಕಿದ್ದೇವೆ. ನೀವು ಬಂದು ವೋಟ್ ಹಾಕಿ, ನಿಮ್ಮ ಕುಟುಂಬದಿಂದ ಕರ್ಕೊಂಡು ವೋಟ್ ಹಾಕಿಸಿ. ಇದೊಂದು ಏನು ನಮ್ಮದು ಇದೊಂದು ಹಕ್ಕು ಐತಿ. ಈ ಹಕ್ಕು ನಾವು ಯಾವತ್ತೂ ಪಾಲನೆ ಮಾಡೋಣ ಅಂತೇಳಿ ನಾನು ಯಾರು ಥ್ಯಾಂಕ್ ಯು. ಇವತ್ತು 3ನೇ ಹಂತದ ಮತದಾನ 2024ರ ಧಾರವಾಡ ಲೋಕಸಭಾ ಕ್ಷೇತ್ರದ ಮತದಾನ ನಡೆಯುತ್ತಿದೆ. ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ, ಬೇಸಿಗೆ ಕಾಲ ಇರುವುದರಿಂದ ದಯಮಾಡಿ ತಾವು ಆದಷ್ಟು ಬೇಗ ಮತ ಚಲಾವಣೆ ಮಾಡಿ ದೇಶದಲ್ಲಿ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗವಹಿಸಬೇಕು. ಈ ಕಮಿಷನ್ ಬಹಳ ಚಲೋ ಕೆಲಸ ಮಾಡಬೇಕು ರೀ. ಆ ರೋಟಿ ಮಾತ್ರ ಸಾಧಾರಣ ಚಲೋ ನಡೆದೈತಿ. ಬೆಳಗ್ಗೆಯಿಂದನ ಫುಲ್ ಗದ್ದಲೈತಿ. ಹೀಗಾಗಿ ಪಬ್ಲಿಕ್ಕು ತಮ್ಮ ಬೆಳಗ್ಗೆನ ಕೆಲಸ ಬಿಟ್ಕ್ಯಾಟ ಎಲ್ಲ ಚಂದಾಗ ಬಂದು ಚಂದಾಗ ಎಲ್ಲ ಬಂದ್ಕ್ಯಾಟ ಎಲ್ಲ ವೋಟಿಂಗ್ ಚಲೋ ಮಾಡೋಕೆ ಪ್ರಾಬ್ಲಮ್ ಇಲ್ಲ. ವೋಟಿಂಗ್ ಮಾಡಿ ಭಾರಿ ಚಲೋ ಆಕತ್ತೆ ಸರ್. ಥ್ಯಾಂಕ್ ಯು. ವೋಟ್ ಹಾಕಿರಿ. ಎಲ್ಲರೂ ಎಲ್ಲರೂ ಬೇಸಿಗೆ ದಿನ ಇರೋದ್ರಿಂದ ದಯವಿಟ್ಟು ಮುಂಜಾನೆ ಲಘುನ ಬಂದು ವೋಟ್ ಮಾಡಿರಿ. ವಿಕಸಿತ ಭಾರತಕ್ಕಾಗಿ ನಿಮ್ಮ ಮತವನ್ನು ಮತ್ತು ಭಾರತದ ತಪ್ಪದೇ ಚಲಾಯಿಸಿ. ಭವ್ಯ ಭಾರತಕ್ಕಾಗಿ ದಯವಿಟ್ಟು ಬಂದು ಮತದಾನ ಮಾಡಿ. ಯಾರು ಮತದಾನ ಹಕ್ಕನ್ನು ಕಳ್ಕೋಬೇಡಿ. ಮತದಾನ ಮಾಡಿ ವಿಕಸಿತ ಭಾರತಕ್ಕೆ ಕಾರಣವಾಗಿ. ಥ್ಯಾಂಕ್ ಯು.